ಸರಳ ವ್ಯಾಯಾಮ ವಾರ್ಮಪ್ ಎಕ್ಸಸೈಸ್ ಕೆಲವ್ರು ಕೇಳಿದರೆ ಮುಂಚೆ ಒಂದು ವಿಡಿಯೋದಲ್ಲಿ ನೋಡಿದ್ದೀರ. ಇನ್ನು ಕೆಲವು ವಾರ್ಮಪ್ ಎಕ್ಸಸೈಸ್ ಯಾವುದು ಅಂತ ತೋರಿಸ್ತೀನಿ ನೋಡಿ. ಕೈ ಈ ಥರ ಮುಂದಕ್ಕೆ ತೊಗೋಬೇಕು, ಮುಷ್ಟಿ ಕಟ್ಟಿ ಹೀಗೆ ಮುಷ್ಟಿ ಕಟ್ಬಿಟ್ಟು ನಿಧಾನಕ್ಕೆ ಹೀಗೆ ಟರ್ನ್ ಮಾಡ್ಕೋಬೇಕು. ಇದು ಟರ್ನ್ ಮಾಡುವಾಗ ಕೈ ಈ ಥರ ಹಿಂದೆ ಮುಂದೆ ಹೋಗಬಾರ್ದು. ಮೊದಲು ಕಾಲು ನೇರ ಇಟ್ಕೊಂಡು ನಿಂತಿರ್ಬೇಕು ಯು ಶೇಪಲ್ಲಿ. ಈ ಥರ ಹಿಂಗೆ ತೊಗೊಂಡ್ಬಿಟ್ಟು ನಿಧಾನಕ್ಕೆ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ನಿಧಾನ ಹೀಗೆ ಉಸಿರು ತೊಗೊಳ್ತಾ ಒಂದು ಕಡೆಗೆ, ಉಸಿರು ಬಿಡ್ತಾ ಇನ್ನೊಂದು ಕಡೆಗೆ, ಈ ಥರ ಮಾಡ್ಕೊಳ್ಳಿ. ಯಾವಾಗಲೂ ಬ್ರೀದಿಂಗ್ ಜೊತೆಗೆ ಉಸಿರಾಟದ ಜೊತೆಗೆ ಮಾಡಿದ್ರೆ ನಿಮಗೆ ಕಷ್ಟ ಇಲ್ಲ. ಮತ್ತು ಇದು ಕೆಳಗಡೆನೂ ಬರಬಾರ್ದು. ಮತ್ತು ಕೈ ಮಾತ್ರ ಹೋಗ್ಬಿಟ್ಟು ಕುತ್ತಿಗೆ ಹಿಂಗಿರಬಾರ್ದು. ಕೈ ಜೊತೆಗೆ ನಿಮ್ಮ ಅಪ್ಪರ್ ಬಾಡಿ ಕಂಪ್ಲೀಟ್ ಹೀಗೆ ಟರ್ನ್ ಆಗಬೇಕು. ಇದೊಂದು 10 ಸಲ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಒಂದು ಕೈ ಮಡಿಸಿ ಇನ್ನೊಂದು ಕೈ ಹಿಂದಕ್ಕೆ ತೊಗೊಳ್ಳಿ. ಇದು ಈ ಥರ ಚೆಸ್ಟ್ ಹತ್ರ ಬರಲಿ. ಸೈಮಲ್ಟೇನಿಯಸ್ಗೆ ಒಂದು ಕೈ ಮುಂದೆ ಬರ್ತಿದ್ದಂಗೆ ಇನ್ನೊಂದು ಕೈ ಹಿಂದಕ್ಕೆ ಹೋಗಲಿ. ಇದೊಂದು 10 ಸಲ ಮಾಡ್ಕೊಳ್ಳಿ. ಆಮೇಲೆ ಎರಡೂ ಕೈಗಳನ್ನು ಸೈಡಿಗೆ ತೊಗೊಳ್ಳಿ. ಇದು ಎಫೆಕ್ಟಿವ್ ಆಗಿರುತ್ತೆ, ಇದರಲ್ಲೂ ಫ್ಯಾಟ್ ಕರಗುತ್ತೆ. ಈಗ ನೋಡಿ ಹೀಗೆ, ಅಂದರೆ ಭುಜಗಳ ಲೈನಲ್ಲೇ ಇರಬೇಕು. ಕೈ ಈ ಥರ ಹಿಂಗೆ ಮುಂದಕ್ಕೆ ಬರಬಾರ್ದು. ಇದು ಮಾಡುವಾಗ ಈ ಥರ ಎಲ್ಲ ಈಸಿ ಮೆಥಡೇ ತೋರಿಸ್ತಾ ಇದ್ದೀನಿ. ಇದೊಂದು 10 ಸಲ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡಾದಮೇಲೆ ಹಾಗೆ ಕೈಯನ್ನು ನೋಡಿ ಹೀಗೆ ಸೈಡಿಗೆ ತೊಗೊಳ್ಳಿ. ಇಲ್ಲಷ್ಟು ಇದು ಮುಂದೆ ಬರಬಾರ್ದು. ಎರಡೂ ಭುಜಗಳು ಒಂದೇ ಲೈನಲ್ಲಿ ಹೀಗೆ ಉಸಿರು ತೊಗೊಳ್ತಾ ಒಂದು ಕಡೆಗೆ, ಉಸಿರು ಬಿಡ್ತಾ ಇನ್ನೊಂದು ಕಡೆಗೆ. ಇದು ಹಸ್ತ ನೆಲದ ಕಡೆಗೆ, ಮೇಲಕ್ಕೆ ಹೋಗಬಾರ್ದು. ನೆಲದ ಕಡೆಗೆ ತೊಗೊಂಡಾಗ ಫ್ಯಾಟ್ ಚೆನ್ನಾಗಿ ಈ ಭಾಗದಲ್ಲಿರೋ ಫ್ಯಾಟ್ ಕರಗುತ್ತೆ. ಹೀಗೆ ಇದೊಂದು 10 ಸಲ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಕಾಲು ದೂರ ಇಟ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಹೀಗೆ ಕೆಳಗೆ ಹೋಗೋಕ್ಕೆ ಟ್ರೈ ಮಾಡಿ. ಬಿಗಿನಿಂಗಲ್ಲಿ ಇಷ್ಟೇ ಮಾಡಿ, ಆಮೇಲೆ ಸ್ವಲ್ಪ ಅಭ್ಯಾಸ ಆದಮೇಲೆ ಕೆಳಗೆ ತೊಗೊಳ್ಳಿ. ಹೀಗೆ ಇದೊಂದು 10 ಸಲ ಮಾಡ್ಕೊಳ್ಳಿ. ಆಮೇಲೆ ಈ ಕಡೆ ಕೈ ಸೈಡಿಗೆ ತೊಗೊಳ್ಳೋದು ಒಂದು 10 ಸಲ. ಪೂರ್ತಿ ಮೇಲಕ್ಕೆ ಬನ್ನಿ, ಈ ಥರ ಕೆಳಗೆ ಇದೊಂದು 10 ಸಲ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಇನ್ನೊಂದು ಎರಡು ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಆಸನಗಳು ತೋರಿಸ್ತೀನಿ, ಅಂದರೆ ವಾರ್ಮಪ್ ಎಕ್ಸಸೈಸ್ ಅದೆಲ್ಲ ಮಾಡ್ಕೊಳ್ಳಿ. ಬಿಗಿನರ್ಸ್ಗೆ ಇದನ್ನೊಂದು ತೋರಿಸ್ತಾ ಇರೋದು. ಆಮೇಲೆ ಇದೆಲ್ಲ ಮಾಡಿಕೊಂಡು ಆಮೇಲೆ ಯೋಗಾಸನ ಶುರು ಮಾಡಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲ ಈಸಿಯಾಗಿರೋದನ್ನು ತೋರಿಸ್ತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಹಾಕಿ. ನಮಸ್ತೆ.